ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ಇವತ್ತು ಮೆಂತ್ಯ ಪಲ್ಯ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. ಮೊನ್ನೆ ಊರಿಗೆ ಹೋಗಿದ್ದೆ ರೀ ನಾನು ನಮ್ಮ ತವ್ರ ಮನೆಗೆ. ಅವಾಗ ಪಲ್ಯ ತೊಗೊಂಬಂದಿದ್ದೆ. ನೋಡ್ರಿ ಎಷ್ಟು ಫ್ರೆಶ್ ಅದ ಹಳ್ಳಿ ಪಲ್ಯ. ಇದರದ್ದು ಸಾರು ಮಾಡೋಣ ಅಂತ ಹೇಳಿ ಮಾಡಿದೆ ರೀ. ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಫಸ್ಟ್ ನೋಡ್ರಿ, ನಾ ಇಲ್ಲೇ ಮೆಂತ್ಯ ಪಲ್ಯ ಒಂದು ಸ್ವಲ್ಪ ಹೆಚ್ಚಿ ನೀರಾಗ ಹಾಕಿಟ್ಕೊಂಡಿನಿ. ನಾ ಇಲ್ಲೇ ಕೆಂಪಕ್ಕಿ ಅನ್ನ ಮಾಡ್ಬೇಕಂತ ಮಾಡೀನಿ ರೀ. ಸ್ವಲ್ಪ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ದೆ ಕೆಂಪಕ್ಕಿ. ಈಗ ಅದನ್ನು ಕುಕ್ಕರ್ಗೆ ಹಾಕಿ ಅನ್ನಕ್ಕೆ ಇಡ್ತೀನಿ ರೀ. ಅದು ಅಷ್ಟೇ, 1ಕ್ಕೆ 2 ನೀರಷ್ಟೇ. ಇಲ್ಲಿ ನೋಡ್ರಿ, ಮೆಂತ್ಯ ಪಲ್ಯ ನೀರಿಗೆ ಹಾಕಿದ್ದೆ, ಉಪ್ಪು ನೀರಿಗೆ ಅದನ್ನು ಹಾಕಿ ನೀರು ಬಸಿಲಿಕ್ಕೆ ಇಟ್ಟೆ. ಆಮೇಲೆ ಏನು ಮಾಡೋದ್ರಿ, ಬ್ಯಾಳಿ ಬೇಯಲಿಕ್ಕೆ ಇಡೋಣ. ನಾ ಇಲ್ಲೇ ಕಾಲು ಕಪ್ಪಿನಷ್ಟು ಬ್ಯಾಳಿ ತೊಗೊಂಡಿನಿ. ಅದರಲ್ಲೇ ಒಂದ್ರ ಮೇಲೆ ಒಂದು ಸ್ವಲ್ಪ ಹಾಕಿದೆ. ಈಗ ಇದನ್ನು ಸ್ವಲ್ಪ ತೊಳೆದು ಸ್ವಲ್ಪ ಎಣ್ಣೆ ಮತ್ತು ಅರ್ಶಿನ ಪುಡಿ ಹಾಕಿಟ್ರೆ ಚಲೋ ಹಣ್ಣಂಗೆ ಬೇಯ್ತದೆ ನೋಡ್ರಿ ಇದು. ಈಗ ಇದನ್ನು ಬ್ಯಾಳಿ ಬೇಯಲಿಕ್ಕೆ ಇಟ್ಟೆ. ಇದು 1-2 ಸಿಟಿ ಮಾಡಿಸಿದ್ರೆ ಚಲೋ ಹಣ್ಣಂಗೆ ಬೇಯ್ತದ್ರಿ. ಈಗ ಒಂಚೂರು ಮೆಂತ್ಯ ಪಲ್ಯ ಹೆಚ್ಕೊಳ್ಳೋಣ ಸಣ್ಣಂಗೆ. ಯಾವಾಗಲೂ ಹೆಚ್ಚಿ ತೊಳಿಬಾರ್ದ್ರಿ, ತೊಳೆದ ಮೇಲೆ ಹೆಚ್ಚಬೇಕು. ಹೆಚ್ಚಿ ತೊಳೆಯೋದ್ರಿಂದ ಅದ್ರೊಳಗಿಂದ ಮಿನರಲ್ಸ್ ಮತ್ತು ವಿಟಮಿನ್ಸ್ ಎಲ್ಲ ಹೋಗ್ಬಿಡ್ತಾವಂತ. ಈಗ ಸಾರಿಗೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಇಂಗು, ಅರಿಶಿನ ಪುಡಿ ಇದಿಷ್ಟು ಹಾಕ್ಬೇಕ್ರಿ. ಮೆಂತ್ಯ ಪಲ್ಯ ಭಾಳ ಒಳ್ಳೇದ್ರಿ ಆರೋಗ್ಯಕ್ಕೆ. ಮೆಂತ್ಯ ಪಲ್ಯ ನೋಡ್ರಿ ಮತ್ತು ಆಲ್ಮೋಸ್ಟ್ ಎಲ್ಲರದು ಫೇವ್ರೇಟು ಇರ್ತದೆ. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಟೊಮೆಟೊ ಹಾಕಿದೆ. ಆಮೇಲೆ ಪಲ್ಯ ತಾಳಿಸ್ಬೇಕ್ರಿ. ಇದನ್ನು ಸ್ವಲ್ಪ ತಾಳಿಸಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಬೇಕು. ಟೊಮೆಟೊ ಹುಳಿ ಇದ್ದಿದ್ದಿಲ್ಲ, ಆದ್ರೆ ಹುಣಸೆಹಣ್ಣು ಬೆಲ್ಲ ಹಾಕೋದ್ರಿಂದ ಸಾರಿಂದ ರುಚಿ ಖರೇನ ಮಸ್ತ್ ಆಗ್ತದೆ ನೋಡ್ರಿ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ನೀರು ಹಾಕಿದೆ. ಆಮೇಲೆ ಉಪ್ಪು ಹಾಕಿದೆ. ಆಮೇಲೆ ಸ್ವಲ್ಪ ಬೆಲ್ಲ. ಆಮೇಲೆ ಇದಕ್ಕೆ ಶೇಂಗಾ ಹಾಕ್ಬೇಕ್ರಿ, ಭಾರಿ ಮಸ್ತ್ ಆಗ್ತದೆ. ಇದನ್ನು ನೋಡ್ರಿ, ನಮ್ಮ ಮನೆಯವ್ರ ಅಜ್ಜಿ ಮಾಡ್ತಿದ್ರು, ಭಾರಿ ಮಸ್ತ್ ಮಾಡ್ತಿದ್ರಿ ಅವ್ರ ಸಾರು. ನಾನು ಅವ್ರದ್ದು ನೋಡಿ ಕಲ್ತೀನಿ ನೋಡ್ರಿ. ಸ್ವಲ್ಪ ಖಾರ ಪುಡಿ ಹಾಕಿದೆ. ಆಮೇಲೆ ಇದಕ್ಕೆ ಸಾರಿನ ಪುಡಿ ಇರ್ತದಲ್ರಿ, ಸಾರಿನ ಪುಡಿ ಹಾಕಬೇಕು. ಇದಿಷ್ಟು ಹಾಕಿ ಒಂದು ಕುದಿಸ್ಬೇಕ್ರಿ. ಅಂದ್ರೆ ಏನು, ಪಲ್ಯಕ್ಕೆ ಉಪ್ಪು ಖಾರ ಎಲ್ಲ ಚಲೋ ಪಲ್ಯ ಅದ್ರೊಳಗೆ ಬೇಯ್ಬೇಕ್ರಿ. ಹಂಗೆ ಮಾಡಿದಾಗ ಸಾರಿನ ರುಚಿ ಮಸ್ತ್ ಆಗ್ತದ್ರಿ. ನೀವು ಒಂದ್ಸತಿ ಬೇಕಂದ್ರೆ ಹುಣಸೆಹಣ್ಣು ಬೆಲ್ಲ ಹಾಕಿ ನೋಡ್ರಿ, ಸಾರಿನ ರುಚಿ ಬೇರೆನೇ ಆಗಿರ್ತದ್ರಿ. ಇದು ಒಂದು ಕುದ್ಮೇಲೆ ಬ್ಯಾಳಿನೂ ಬೆಂದಿತ್ರಿ. ನೋಡ್ರಿ, ಬ್ಯಾಳಿ ಎಷ್ಟು ಮಸ್ತ್ ಹಣ್ಣಂಗೆ ಬೆಂದದ. ಇದಕ್ಕೆ ಒಂದು ಬ್ಯಾಳಿ ನೆನೆಸಿಟ್ಟು ಮಾಡಿದ್ರಂತೂ ಇನ್ನೂ ಮಸ್ತ್ ಆಗ್ತದೆ. ಅರ್ಜೆಂಟ್ ಬೇಕಂದ್ರೆ ಸ್ವಲ್ಪ ಅರಿಶಿನ ಮತ್ತು ಹೇಳಿದ್ನಲ್ರಿ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಇದು ಕುದೀತಲ್ರಿ, ಇದನ್ನು ಬ್ಯಾಳಿ ಇದಕ್ಕೆ ಹಾಕೋದು. ಬ್ಯಾಳಿ ಹಾಕಿ ಒಂದು ಕುದಿಸ್ಬಿಟ್ರೆ ಮಸ್ತ್ ಮೆಂತ್ಯ ಪಲ್ಯ ಸಾರು ರೆಡಿ ನೋಡ್ರಿ. ಇಂಥ ಮಸ್ತ್ ಆಗ್ತದ್ರಿ ರುಚಿ. ಇದರದ್ದು ಭಾರಿ ಮಸ್ತ್ ಆಗ್ತದೆ. ಹಂಗೆ ಹೆಲ್ತಿಗೂ ಭಾಳ ಅಂದ್ರೆ ಭಾಳ ಚಲೋ ರೀ ಇದು. ಮೆಂತ್ಯ ಪಲ್ಯನೂ ಚಲೋ, ಕೆಂಪಕ್ಕಿ ಅನ್ನನೂ ಚಲೋ. ಯಾಕಂದ್ರೆ ಅದ್ರೊಳಗೆ ಫೈಬರ್ ಅಂಶ ಭಾಳ ಇರ್ತದೆ ಕೆಂಪಕ್ಕಿ ಒಳಗೆ. ಅದು ಸ್ಲೋ ಆಗಿ ಅದು ನಮಗೆ ಜೀರ್ಣ ಆಗೋದ್ರಿಂದ ಶುಗರ್ದವರಿಗೆ ಭಾರಿ ಅಂದ್ರೆ ಭಾರಿ ಒಳ್ಳೆ ಆಹಾರ ರೀ. ನಮ್ಮ ಕಡೆ ಎಲ್ಲ ಕೆಂಪಕ್ಕಿನೇ ಊಟ ಮಾಡ್ತಾರಂತ ಹೇಳಿದ್ನಲ್ರಿ. ಹಿಂಗೆ ನೋಡ್ರಿ, ಸ್ವಲ್ಪ ಹಪ್ಪಳ ಮತ್ತು ಇವು ಮೆಂತ್ಯ ಮೆಣಸಿನ್ಕಾಯಿ ಕೊಟ್ಟಿದ್ಲೆ ರೀ ನಮ್ಮಮ್ಮ. ಕರೆದೆ ನೋಡ್ರಿ, ಎಂಥ ಮಸ್ತ್ ಊಟ ರೆಡಿ ಆಗ್ಯದ ನೋಡ್ರಿ. ಈ ಪಿಜ್ಜಾ ಬರ್ಗರ್ ಯಾವುದೂ ಅಲ್ಲ ರೀ ಇದ್ರ ಮುಂದೆ. ಆಯಿತು ವೀಕ್ಷಕರೇ, ನಮಸ್ಕಾರ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು.